ಎಲ್ಲರಿಗೂ ನಮಸ್ಕಾರ. ನಮ್ಮ ಜೇಮ್ಸ್ ಗ್ರೂಪ್ ಆಫ್ ಸೌದತ್ತಿಯ ಹಿರಿಯ ವಕೀಲರಾಗಿರುವಂತಹ ನಮ್ಮ ದ್ಯಾಮನೂರು ಸರ್ ಅವರು ಅಧ್ಯಕ್ಷರಿದ್ದಾಗ ಹಚ್ಚಿರುವಂತಹ ಗಿಡ ಇಷ್ಟು ದೊಡ್ಡದಾಗಿ ಚೆನ್ನಾಗಿ ಬೆಳೆದಿದೆ. ಈ ವರ್ಷ ನಮ್ಮ ಭುವನಗಿರಿ ಸರ್ ಅವರು ಅಧ್ಯಕ್ಷರಿದ್ದಾಗ ಹಚ್ಚಿರುವಂತಹ ಗಿಡ ಇದು ಮತ್ತು ಇದಾಗಿದೆ. ಹಚ್ಚ ಹಸಿರಾಗಿರುವಂತಹ ಈ ಭಾಗದಲ್ಲಿ ನಮ್ಮ ಶಾಲೆ ಇಲ್ಲಿದೆ. ಮೊನ್ನೆ ಕಳೆದ ಶನಿವಾರ ನಾವು ನಮ್ಮ ಶಾಲೆಯಲ್ಲಿ ಹಸಿರು ದಿನಾಚರಣೆ ಮಾಡಿದ್ದೀವಿ ಮತ್ತು ವನ ಮಹೋತ್ಸವ ಮಾಡಿದ್ದೀವಿ ಅಂತ ಭುವನಗಿರಿ ಸರ್ ಅವರ ಅಧ್ಯಕ್ಷರಲ್ಲಿ ಕೊಟ್ಟಿರುವಂಥ ಗಿಡಗಳು ಇದೊಂದಾಗಿದೆ. ಇದು ಇವತ್ತು ನಾವು ನಾಟಿಕೆಯನ್ನು ಮಾಡಿದ್ದೇವೆ. ಇದು ಕೂಡ ನಮ್ಮ ಸರ್ ಅವರು ಮೊನ್ನೆ ಸ್ಯಾಟರ್ಡೇ ನಮಗೆ ಕೊಟ್ಟಿದ್ರು. ಆ ಗಿಡವನ್ನು ಇಲ್ಲಿ ನಾವು ನಾಟಿಕೆಯನ್ನು ಮಾಡಿದ್ದೇವೆ. ನಮ್ಮ ಸರ್ ಮೊನ್ನೆ ಜೇಮ್ಸ್ ಗ್ರೂಪ್ದ ಅಧ್ಯಕ್ಷರು ಬಂದಾಗ ನಮ್ಮ ಮೆಂಬರ್ಸ್ ಎಲ್ಲ ಬಂದಾಗ ಗಿಡ ಕೊಟ್ಟಿದ್ರು. ಇವತ್ತು ನಾಟಿಕೆಯನ್ನು ನಾವು ಮಾಡಿದ್ದೀವಿ. ಇದೊಂದು ಗಿಡನ ನಾವು ಇವತ್ತು ಹಚ್ಚಿ ನೀರನ್ನು ಹಾಕ್ತಿದ್ದೀವಿ. ಈ ಗಿಡ ನಮ್ಮ ದ್ಯಾಮನೂರು ಸರ್ ಅವರು ಜೇಮ್ಸ್ ಗ್ರೂಪ್ದ ಅಧ್ಯಕ್ಷರಿದ್ದಾಗ ಕೊಟ್ಟಿರುವಂಥ ಗಿಡವನ್ನು ಹಚ್ಚಿದ್ದೀವಿ. ಆದರೆ ದುರ್ದೈವ ಸಂಗತಿ ಅಂದರೆ ಈ ವರ್ಷ ನಾವು ಹಚ್ಚಿರುವಂಥ 8-10 ಗಿಡಗಳು ಒಣಗಿದ್ದೇವೆ. ಅಷ್ಟು ಪ್ರಯತ್ನ ಮಾಡಿದ್ದೀನಿ ನಾನು ನೀರು ಹಾಕೋಕ್ಕೆ ಆಗಲಿಲ್ಲ. ಎಲ್ಲ ಗಿಡ ಎಲ್ಲ ಒಣಗಿಬಿಟ್ಟು, ಆದರೆ ಕೆಲವೊಂದಷ್ಟು ಗಿಡ ಮಾತ್ರ ಉಳ್ಕೊಂಡಿದ್ದಾವೆ. ಮೊನ್ನೆ ನವದಗಿ ಸರ್ಕಟ್ಟಿ ನಾವು ಹೋದಾಗ ಅವ್ರೇನಂದ್ರು, ಭಾಳಷ್ಟು ನೆರಳಾಗುವಂಥ ಗಿಡನ ಹಚ್ಚಿರಿ ಅಂತ ಹೇಳಿದ್ರು. ಅಶೋಕ್ ಗಿಡ ಹಚ್ಚಿವಿ ಅಂತ ನಾ ಹೇಳಿನಿ. ಆದರೆ ಅವ್ರು ಏನಂದ್ರೆ ಅಶೋಕ್ ಗಿಡದ ಬದಲಿ ನೆರಳಾಗುವಂಥ ಗಿಡ ಹಚ್ಚಿರಿ ಭಾಳ ದಿನ ಉಳಿತದೆ ಅಂಥೇಳಿ ಅವ್ರಿಗೆ ಕೂಡ ನಾನು ಮುಂದಿನ ಸಾರಿ ಅಂಥ ಗಿಡಗಳು ಹಚ್ತೀವಿ ಅಂತ ಮಾತು ಕೊಡ್ತೀನಿ. ನಮ್ಮ ಶಾಲೆಯ ಪರವಾಗಿ ಎಲ್ಲ ಜೇಮ್ಸ್ ಗ್ರೂಪ್ ಸದಸ್ಯರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮಸ್ಕಾರ.